SC ST ಮೈನಾರಿಟಿ ಉದ್ಯೋಗಿಗಳಂಥವರು ಈ ಜನ ಹೆಚ್ಚಿದ್ದಾರೆ. ಈ ಜನರಲ್ಲೇ ಬಡತನ ಹೆಚ್ಚದ. ಈ ಜನರ ಬಗ್ಗೆ ಇವ್ರಿಗೆ ಎಷ್ಟರ ಮಟ್ಟಿಗೆ ನಾಲೆಜ್ ಅದ, ಇವ್ರ ಬದುಕಿನ ಬಗ್ಗೆ ಏನು ಗೊತ್ತದ ಈ ಶ್ರೀಮಂತರಿಗೆ ಮತ್ತು ಈ ಒಂದು ಕೋಟ್ಯಾಧೀಶ್ವರಿಗೆ. 543 ಮಂದಿ ಈ ಕೋಟ್ಯಾಧೀಶ್ವರ ಹೋಗ್ತಾ ಇದ್ದಾರೆ ಒಳಗೆ. ಈ 543 ಮಂದಿಗೆ ಇಲ್ಲಿಯೇ ಈ OBCಗಳ, ಇಲ್ಲಿ SCಗಳ, ಇಲ್ಲಿ STಗಳ, ಇಲ್ಲಿಯ ಆದಿವಾಸಿಗಳ, ಇಲ್ಲಿಯ ಈ ಒಂದು ಮೈನಾರಿಟಿಗಳನ್ನು, ಅಲ್ಪಸಂಖ್ಯಾತರ ಸಮಸ್ಯೆಗಳ, ದಿನನಿತ್ಯ ಉದ್ಯೋಗಿಗಳಂಥವರ ಸಮಸ್ಯೆಗಳ ಬಗ್ಗೆ ಏನು ಅರಿವು ಮೂಡಲಿಕ್ಕೆ ಸಾಧ್ಯದ? ಇಂಥ ಸಂದರ್ಭದಲ್ಲಿ ಕೇಜ್ರಿವಾಲ್ ಈ ಗ್ಯಾರಂಟಿ ತಂದ ಒಂದಿಷ್ಟು ಅಟ್ಲೀಸ್ಟ್ ಸ್ವಚ್ಛ ನೀರ, ಗಾಳಿ ಸಿಗುವಂಥದ್ದು, ಮಕ್ಕಳಿಗೆ ಶಿಕ್ಷಣ ಸಿಗುವಂಥ ಒಂದು ದೊಡ್ಡ ಸಾಹಸವನ್ನು ಮಾಡಿದರು. ಹೀಗಾಗಿ ಮೋದಿಯ ಒಂದು ಬಿರುಗಾಳಿಯ ಹೊಡೆತಕ್ಷ ಸಿಗಲಾರದ್ದು ಇಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿದ್ರು. ಇವತ್ತು ಪಂಜಾಬ್ ಜನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವೆರಡೂ ಬಂದ ತಕ್ಷಣ ಕಾಂಗ್ರೆಸ್ಸು ಎಚ್ಚೆತ್ತುಕೊಂಡಿರ್ತದೆ. ಕಾಂಗ್ರೆಸ್ ಎಚ್ಚೆತ್ತುಕೊಂಡು ನಾವು ಹೀಗೆ ಹೋದರೆ ನಮ್ಗೆ ಎಂದೂ ಅಧಿಕಾರ ಸಿಗೋಕ್ಕೆ ಸಾಧ್ಯ ಇಲ್ಲ. ಮೋದಿಯವರು ಇರುವವರೆಗಂತೂ ನಮ್ಗೆ ಅಸಾಧ್ಯದ ಮಾತ್ರ. ಅದಕ್ಕೆ ನಾವು ಗ್ಯಾರಂಟಿ ತೊಗೊಂಡು ಅಂತೇಳಿ ಅವರು ನಿರ್ಧಾರ ಮಾಡಿದ್ರು. ಅದಕ್ಕೆ ಕೆಲವೊಬ್ರು ಒಪ್ಪಲಿಲ್ಲೇನೋ, ಕೆಲವು ಬಿಟ್ಬಿಟ್ಟು ಹೋಗಿಬಿಟ್ರು ಕಾಂಗ್ರೆಸ್ಸನ್ನು. ಭಾಳ ಜನ ಬಿಟ್ಟು ಹೋದ್ರು. ಈ ಕಾಂಗ್ರೆಸ್ ಮೊದಲಿನ ಕಾಂಗ್ರೆಸ್ ಇಲ್ಲಪ್ಪ ಅಂತೇಳಿ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನು ಸುತ್ತಾಕಿ ಹೌದಲ್ಲ ಇದು ಸತ್ಯದ. ಯಾಕಂದರೆ ಮೊದಲನೇ ಇಂದಿರಾ ಗಾಂಧಿ ಅವ್ರ ಕಾಂಗ್ರೆಸ್, ಇಂದಿರಾ ಗಾಂಧಿ ಅವ್ರ ಕಾಂಗ್ರೆಸ್ನಲ್ಲೇ ಅಥವಾ ಆ ಸಮಯದಲ್ಲೇ ವಿಶೇಷ OBC ಬಗ್ಗೆ SC ಬಗ್ಗೆ ಒಂದಿಷ್ಟು ಕೊಟ್ಟರು, 22% ಎರಡೂ ಕೂಡ ಇಲ್ಲಂತಲ್ಲ. ಆದರೆ OBCಗಳ ಬಗ್ಗೆ ಆಗಲಿ, ಮೈನಾರಿಟಿ ಬಗ್ಗೆ ಆಗಲಿ ಅಂತ ಆಸಕ್ತಿ ತೊಗೊಳ್ಳಿಲ್ಲ, ಅದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಈ ಒಂದು ಕಾರಣಕ್ಕಾಗಿ OBC ನಾಯಕರು ಬೆಳೆದ ನಮ್ಮಲ್ಲಿ ಮಂಡಲ್ ಅಂತೇಳಿ ನಿಮ್ಗೆ ಗೊತ್ತದ. EB ಸಿಂಗರ್ ಮಂಡಲ ಆಯೋಗ ತೊಗೊಂಬಂದರು, ಅದು ನಿಮ್ಗೆ ಗೊತ್ತದ. ಆ ಒಂದು ಮಂಡಲ್ ಅವ್ರದಂಥ ಆಯೋಗಕ್ಕೆ ಆ ಒಂದು ಹಿಂದುಳಿದವ್ರ ಸಿದ್ಧಾಂತಕ್ಕೆ ಒಪ್ಪುವಂಥ ಅಂದಿನ ಮುಲಾಯಂ ಸಿಂಗ್ ಯಾದವ್ ಅವರು ಮತ್ತು ಲಾಲೂ ಪ್ರಸಾದ್ ಯಾದವ್ ಅಂತ ನಾಯಕರು ಉತ್ತರ ಪ್ರದೇಶ ಮತ್ತು ಬಿಹಾರಗಳು ದೊಡ್ಡ ರಾಜ್ಯಗಳು ಇವು ಎರಡು. ಅಲ್ಲೇ ಏನಪ್ಪ ಅಂದರೆ ಎರಡೂ ಪಕ್ಷಗಳು ಬೆಳೆದಿದ್ದುಬಿಟ್ಟು ಲಾಲು ಮತ್ತು ಅದರ ಜೊತೆಗೆ ನಮ್ಮ ಏನಪ್ಪ ಮುಲಾಯಂ ಸಿಂಗ್ ಯಾದವ್ ಇವತ್ತು ಅವ್ರ ಮಕ್ಕಳಿದ್ದಾರೆ, ಇವತ್ತು ಆಡಳಿತದಲ್ಲೇ ಅವರು ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಕಾಂಗ್ರೆಸ್ ಸೋಲೋದಕ್ಕೆ ಅವರು OBCಯನ್ನು ಮರ್ತಿದ್ದ ಕಾರಣ ಅನ್ನೋದು ಇವತ್ತು ಅವ್ರು ಕನ್ಫರ್ಮ್ ಆಗ್ಯದ. ಅದಕ್ಕಾಗಿ ಅವರು ಮತ್ತೊಮ್ಮೆ ಜನಸಂಖ್ಯೆ ಎಷ್ಟದ ಏನದ ಅದನ್ನು ಜಾಸ್ತಿ ಆದ್ರ ಮೇಲೆ ಸರ್ವೆ ಮಾಡೇ ಮಾಡ್ತೀನಿ, OBCವರಿಗೆ ಅವಕಾಶ ಕೊಟ್ಟೇ ಕೊಡ್ತೀನಿ, ಅದು ಜೋಡಿ ಹೆಣ್ಮಕ್ಳು 50% ಕೊಡ್ತೀನಿ ಅಂತೇಳಿ ಇವತ್ತು ಜ್ಞಾನೋದಯವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ ಅವ್ರು ಭೂಮಿಗಿಳಿದ್ರು, ನೆಲದ ಮೇಲೆ ಇಳಿದ್ರು, ಪಾದಯಾತ್ರೆ ಮಾಡಿದರು, ಇಡೀ ದೇಶವನ್ನು ಸುತ್ತಾಕಕ್ಕೆ ಶುರು ಮಾಡಿದರು, ಆ ಸಂದರ್ಭದಲ್ಲಿ ಹೊಸ ರಾಹುಲ್ ಗಾಂಧಿ ಅವರಾಗೆ ಈ ಹೊಸದಾದ ಐಡಿಯಾಗಳು ತಂದ ಈ 98% ಜನರಿಗೆ ನಾವಿದ್ದಂಥವ್ರು ಅವರು ಲಕ್ಷಾಧೀಶ ಮಾಡ್ತೀವಿ ನಾವು ಅನ್ನುವಂಥ ಒಂದು ಹೊಸ ಐಡಿಯಾ, ಹೊಸ ವಿಚಾರ ತಂದರು. ಇದು ಇವತ್ತು ನಮ್ಮ ಮೋದಿಯವ್ರಿಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ನುಂಗಲಾರದು ಬಿಸಿ ತುಪ್ಪಾಗಿ ಹೋಗಿಬಿಟ್ಟದಂತೆ. ಇದು ಹೆಂಗೆ ತಡೆಯೋದಪ್ಪ ಅಂತ ಇದ್ರ ಜೊತೆಗೆ ಹೊಸ ನಾಯಕರು ಬಂದುಬಿಟ್ಟಿರ್ತಾರೆ. ಮುಲಾಯಂ ಸಿಂಗ್ ಯಾದವ್ರ ಮಗ ಇದ್ದಂಥ ಅಖಿಲೇಶ್ ಯಾದವ್ ಅವರು, ಲಾಲೂ ಪ್ರಸಾದ್ ಯಾದವ್ರ ಮಗ ನಮ್ಮ ತೇಜಸ್ವಿ ಯಾದವ್ ಅವರು, ಜೊತೆಗೆ ಬಾಳಾ ಠಾಕ್ರೆ ಅವ್ರ ಮಗ ಉದ್ಧವ್ ಠಾಕ್ರೆ ಅವರು, ಮತ್ತು ಮಮತಾ ಬ್ಯಾನರ್ಜಿ ಅವರಂತೆ ಕಮ್ಯುನಿಸ್ಟರ ಜೊತೆಗೆ ಹೋರಾಟ ಮಾಡಿ ಗೆದ್ದು ಬಂದವರು ಇವತ್ತು ಈ ಒಂದು BJP ಜೊತೆಗೆ ಅಲ್ಲಿ ಹೋರಾಟ ಮಾಡ್ತಾ ಇವ್ರ ಜೊತೆ ಕಾಣಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಹೊಸವಾದ ವಾತಾವರಣ ಬರೋದು ಕಾರಣ ಆಗಿದೆ. ಹಾಗಾಗಿ ಅವರೆಲ್ಲರೂ ಕೋಟ್ಯಾಧೀಶರು ಅಪರಾಧಿಗಳು ಇಲ್ಲಂತಲ್ಲ. ಆಮ್ ಆದ್ಮೇಲೂ ಕೋಟ್ಯಾಧೀಶರಿದ್ದಾರೆ, ಅಪರಾಧಿಗಳಿದ್ದಾರೆ. ಅದ್ರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯಲ್ಲೂ ಇದ್ದಾರೆ, ಇನ್ನೂ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಇವ್ರನ್ನ ತಪ್ಪಿಸೋಂಥ ಕೆಲಸ ಎಂದಾಗ್ತದೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಇವರೆಲ್ಲ ಏಜಿಗೆ ಬಂದು ಹೋಗಿ ಹುಡ್ಕೊಂಡು ದುಡ್ಡು ಕೊಡಿಸೋಂಥ ಜನ ಆಗಿದ್ದಾರೆ, ದುಡ್ಡು ಹೊಡಿಯೋಂಥ ಜನ ಆಗ್ಯಾರ. 40% ಅಂತ ಹೇಳ್ತಾರೆ, 30% ಅಂತ ಹೇಳ್ತಾರೆ, 50% ಹೇಳ್ತಾರೆ. ಎಲ್ಲದರಲ್ಲೂ ಭ್ರಷ್ಟಾಚಾರ ಎಸುವಂಥ ಪ್ರತಿಯೊಂದು ರಾಜ್ಯದಲ್ಲೂ ಜನ ಇದ್ದಾರೆ, ಅವರು ರಾಜಕಾರಣಿಗಳಿದ್ದಾರೆ. ಅವರು ತಮ್ಮ ಪರ್ಸೆಂಟೇಜ್ಗಳು ಕೆಲವೊಂದಿಷ್ಟು ಬಿಡುವಂಥ ಪ್ರಸಂಗ ಇವತ್ತು ಬಂದಿಲ್ಲ ಜನಸಾಮಾನ್ಯರಿಗೆ. ಯಾಕೆಂದರೆ ಆಯ್ಕೆ ಆಗುವುದಿಲ್ಲ. ಈ ಮೊದಲೇನಾಗಿತ್ತು, ಎಲೆಕ್ಷನ್ ಬಂದಾಗ ಆಳೋಲ್ಲ ಎಷ್ಟೋ ಜನ ಹೇಳ್ಕೊಳ್ತಾ ಇದ್ರು, ನೀವು ಭ್ರಷ್ಟಾಚಾರ 2000 ದುಡ್ಡು ತೊಗೋಬೇಡ್ರಿ, ದುಡ್ಡು ತೊಗೊಂಡು ಹಂಚಬೇಡ್ರಿ, ಓಟ್ ಹಾಕಬೇಡ್ರಿ, ಹಾಗೆ ಹೀಗೆ ಆಳೋದು ಯಾರೂ ಕೇಳ್ತಿರಲಿಲ್ಲ. 1000, 500, 2000 ಕೊಟ್ಟು ಕೂಡಲೇ ಅವರು ಆಯ್ಕೆ ಆಗುವಂಥ ಜನ ಅಭ್ಯರ್ಥಿಗಳು ಭಂಡಾರು, ವಿಭೂತಿ, ಮತ್ತೆ ಪ್ರಸಾದ ತಂದು ಅವ್ರಿಗೆ ಹಾನಿ ಮಾಡಿಸಿ ತೋಪ 500, 1000 ತಗೋ ಅಂತ ಹೇಳ್ತಾಯಿದ್ರು. ಇದು ನೋಡಿದ್ವಿ ನಾವು ಇದನ್ನು. ನಂತರದಲ್ಲಿ ಏನು ಆಮ್ ಆದ್ಮಿ ಬಂತು ಮತ್ತು ನಮ್ಮ ಕೇಜ್ರಿವಾಲ್ ಬಂದ ತಕ್ಷಣ ಇವರು ಗ್ಯಾರಂಟಿ ಶುರು ಮಾಡಿದರು. ಅದು ಇವೆಲ್ಲ ನಡೆದಂಗಾಗಿ ಇವತ್ತು ಅಲ್ಲಿ ಜನನು ಎಚ್ಚರಗೊಂಡ, ಇಲ್ಲಪ್ಪ ನಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ನಮಗೆ ನಿಮಗೇನು ಬೇಕಾಗಿದೆ 500, 1000 ಅನ್ನುವಂಥ ಮಟ್ಟಕ್ಕೆ ಅಲ್ಲಿ ಜನ ಬಂದುಬಿಟ್ರು. ಈ ಒಂದು ದೆಹಲಿ ಮತ್ತು ಹರಿಯಾಣದ ಇದು ನಮ್ಮ ಪಂಜಾಬ್ನಲ್ಲಿ, ಈ ಸಲ ಹರಿಯಾಣದಲ್ಲೂ ಸಹಿತ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಚೇಂಜಸ್. ಅಂದರೆ ಇದರ ಅರ್ಥ ಮತ್ತು ಅದೇ ಕಾರಣ ನಮ್ಮ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರ ಸಪೋರ್ಟ್ದಿಂದಾಗಿ ಇಲ್ಲಿಯೂ ಸಹಿತ ಇವ್ರು ಗ್ಯಾರಂಟಿ ತೊಗೊಂಬಂದರು. ಇವತ್ತು ಗ್ಯಾರಂಟಿ ತುಡುಗು ಮಾಡಿ ತಿನ್ನುವಂತಿರುವಂಥ ಅನೇಕ ಜನ ಶಾಸಕರಿಗೆ ಈ ಒಂದು ಕಮಿಷನ್ ಹೊಡಿತಂಥ ಜನರಿಗೆ ಅವರು ಇನ್ನೂ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದರು. ಇವತ್ತು ಅದನ್ನು ದೊಡ್ಡ ಹಾವಳಿ ಅನ್ನಂಗೆ ಮಾತಾಡ್ತಿರ್ತಾರೆ ವಿರೋಧ ಪಕ್ಷ ನಮ್ಮ BJPಗರು. ಎಲ್ಲ ಖಜಾನೆ ಖಾಲಿಯಾಗಿದ್ದು ಹಂಗೆ ಹಿಂಗೆ ಅಂತೇಳಿ. ಯಾವ ಕಾಲಕ್ಕೂ ಖಜಾನೆ ತುಂಬೇ ಇಲ್ಲರಿ. ಏನು BJP ಅವ್ರ ಕಾಲದಲ್ಲಿ ತುಂಬಿದಾನ, ಇವರೊಂದು ಗ್ಯಾರಂಟಿ ಕೊಟ್ಟಿಲ್ಲ. ಹಾಗಾಗಿ ಲಾಭ ಆಗಿರ್ಬೇಕಾಯ್ತಲ್ಲ ಬಜೆಟ್, ಯಾಕಾಗಿಲ್ಲ?
ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ನೀವು ಇಡೀ ದೇಶದ ತುಂಬ ಗ್ಯಾರಂಟಿ ಕೊಡಲಿಲ್ಲ, ಇಕ್ಕೆ ಕೊಟ್ಟರೆ ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ, ಆದರೆ ನಮ್ಮ ಲಾಭ ಇರಬೇಕಾಗಿತ್ತಲ್ಲ. ಅದರಲ್ಲಿ ದೆಹಲಿ ಗೌರ್ಮೆಂಟ್ ಸಾಣದಿದ್ದರೂ ಅಡ್ಡಿ ಇಲ್ಲ,